ಹಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ನಂದು ಮಾರ್ನಿಂಗ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ನೀವು ಮಾಮ್ ಆದ್ರಿಂದ ರಾತ್ರಿ ಎಲ್ಲ ಸರಿ ನಿಂತಿರೋದಿಲ್ಲ. ಸೊ ಇವಾಗ ಟೈಮ್ ಆಯಿತು, ಇಲ್ಲಿದ್ದು ಮಾರ್ನಿಂಗ್ 5:30. ಇವಾಗ ದುಬೈಯಲ್ಲಿ ಬೆಳಿಗ್ಗೆ ಬೇಗನೆ ಬೆಳಕಾಗುತ್ತೆ, ಆಮೇಲೆ ರಾತ್ರಿ ಲೇಟ್ ಕತ್ಲಾಗುತ್ತೆ. ನಾನು ಆಲ್ರೆಡಿ ತುಂಬ ಸಲ ಮೆನ್ಷನ್ ಮಾಡಿದ್ದೇನೆ, ನಾನು ನಂದು ಮಗುಗೆ ಬ್ರೆಸ್ಟ್ ಫೀಡ್ ಮಾಡೋದಿಲ್ಲ. ಯಾಕಂದರೆ ನಂದು ಲೆಫ್ಟ್ ಬ್ರೆಸ್ಟಲ್ಲಿ ಮಸ್ಟೈಟಿಸ್ ಅನ್ನೋ ಇನ್ಫೆಕ್ಷನ್ ಇದೆ. ಸೊ ನಾನು ಒಂದು ದಿನಕ್ಕೆ 7-8 ಸಲ ಪಂಪ್ ಮಾಡ್ತೇನೆ ಮತ್ತು ನನ್ನದೇ ಮಿಲ್ಕನ್ನು ಮಗುಗೆ ಕೊಡ್ತಿದ್ದೇನೆ. ತುಂಬ ಮಂದಿ ನನಗೆ ಕಮೆಂಟ್ಸಲ್ಲಿ ಕೇಳಿದ್ದಾರೆ, ನೀವು ಯಾಕೆ ಮಗುಗೆ ಫೀಡ್ ಮಾಡೋದಿಲ್ಲ ಅಂತೇಳಿ. ಇದೇ ರೀಸನ್ಗೆ ನಾನು ಆಲ್ರೆಡಿ ತುಂಬ ಸಲ ಮೆನ್ಷನ್ ಮಾಡಿದ್ದೇನೆ. ಸೊ ರಾತ್ರಿ ಎಲ್ಲ ನನಗೆ ಸರಿ ನಿಂತಿರೋದಿಲ್ಲ, ಯಾಕಂದರೆ ಪಂಪ್ ಮಾಡ್ತಾನೆ ಇರಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗ ಬೆಳಿಗ್ಗೆ ಎದ್ದದಷ್ಟೇ. ಇವಾಗ ಆಲ್ಮೋಸ್ಟ್ 5:35, 5:40 ಆಯಿತು. ಸೊ ಅವನಿಗೆ ಎದ್ದ ತಕ್ಷಣ ಬೆಳಿಗ್ಗೆ ಅವನಷ್ಟಕ್ಕೆ ಆಟಾಡ್ತಾನೆ. ಸೊ ಅವನು ಆಟಾಡೋ ಟೈಮಲ್ಲಿ ನಾನು ಬೇಗನೆ ಪಂಪ್ ಮಾಡಿ ಅವನಿಗೆ ಹಾಲು ರೆಡಿ ಮಾಡಿಡ್ತೇನೆ. ಸೊ ನಂದು ಬ್ರೆಸ್ಟ್ ಪಂಪ್ ಎಲ್ಲ ಮಾಡಿ ಆದಮೇಲೆ ಅವನಿಗೆ ಈ ಪಿಲ್ಲೋದಲ್ಲಿ ನಾನು ಮಲಗಿಸಿ ಮತ್ತೆ ಹಾಲು ಕೊಡೋದು. ಈ ಪಿಲ್ಲೋ ಬಗ್ಗೆ ಸಹ ನಾನು ಮುಂಚಿನ ವೀಡಿಯೋದಲ್ಲಿ ಹಾಕಿದ್ದೇನೆ. ತುಂಬ ಮಂದಿ ಇದರ ಲಿಂಕ್ ಕೇಳ್ತಿದ್ರು, ನಾನು ಎಲ್ಲರಿಗೂ ಲಿಂಕ್ ಕಳಿಸಿದ್ದೇನೆ. ಇದರಿಂದ ತುಂಬ ಯೂಸ್ ಆಗ್ತಿದೆ ನನಗೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಅವನು ಸ್ವಲ್ಪ ಹೊತ್ತು ಆಟಾಡ್ತಾನೆ. ಸೊ ಯೂಶ್ವಲಿ ಅವರು ಯಾವಾಗ ಆಟಾಡ್ತಾರೆ ಅವರಿಗೆ ನಾವು ಅವಾಗ ಮಾತಾಡಬೇಕು, ಸ್ಮೈಲ್ ಮಾಡಲಿಕ್ಕೆ ಟ್ರೈ ಮಾಡಿಸಬೇಕು. ಸೊ ಇವನಿದ್ದು ನೆಕ್ಸ್ಟ್ ಮೈಲ್ ಸ್ಟೋನ್ ಸ್ಮೈಲ್ ಇದ್ದಿತ್ತು, ಅವನು ಇವಾಗ ಸ್ಮೈಲ್ ಮಾಡ್ತಿದ್ದಾನೆ. ಮತ್ತು ನಾವು ಮಗು ಹತ್ರ ಎಷ್ಟು ಮಾತಾಡ್ತೇವೆ, ಅಪ್ಪ ಇರಲಿ ಅಮ್ಮ ಇರಲಿ, ಆದಷ್ಟು ನಾವು ಮಗು ಹತ್ರ ಮಾತಾಡಬೇಕು, ಸ್ಮೈಲ್ ಮಾಡಬೇಕು. ಅವರಿಗೆ ಆದಷ್ಟು ಬೇಗ ಡೆವಲಪ್ ಆಗ್ತದೆ ಬ್ರೈನ್. ಸೊ ಆದಷ್ಟು ನೀವು ನಿಮ್ಮ ಮಗು ಹತ್ರ ಮಾತಾಡಿ. ಯಾವಾಗ ಅವರು ಆಟಾಡ್ತಿರ್ತಾರೆ, ಯಾವಾಗ ಅವರು ಎಚ್ಚರ ಆಗಿರ್ತಾರೆ, ಆದಷ್ಟು ಅವ್ರ ಜೊತೆ ಆಟಾಡಿ ಮಾತಾಡ್ತಾ ಇರಿ. ಅವ್ರನ್ನ ನೋಡಿ ಅವರು ಎಂಜಾಯ್ ಮಾಡ್ತಾರೆ, ಅವರಿಗೂ ಸ್ವಲ್ಪ ಸೇಫ್ ಫೀಲ್ ಆಗುತ್ತೆ, ಅವರಿಗೆ ಸೆಕ್ಯೂರ್ ಅನಿಸುತ್ತೆ. ಸೊ ಮಗುಗೆ ಖಾಲಿ ಎದೆ ಹಾಲು ಕೊಟ್ಟರೆ ಸಾಕಾಗೋದಿಲ್ಲ. ಅವ್ರದ್ದು ಬ್ರೈನ್ ಡೆವಲಪ್ಮೆಂಟಿಗೆ ನಾವು ತುಂಬ ಆ್ಯಕ್ಟಿವಿಟೀಸ್ ಮಾಡಬೇಕಾಗುತ್ತೆ. ಅವ್ರದ್ದು ಸ್ಮೈಲ್, ಅವ್ರದ್ದು ಎಲ್ಲ ಮೈಲ್ ಸ್ಟೋನ್ ನಾವು ನೋಡಬೇಕಾಗುತ್ತೆ. ಅವ್ರ ಹತ್ರ ನಾವು ಕನೆಕ್ಷನ್ ಬಿಲ್ಡಪ್ ಮಾಡಬೇಕಾಗುತ್ತೆ, ಹೀಗೆ ಮಾತಾಡಿ. ಸೊ ಇವಾಗ ಇವನ್ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಸೊ ನಾನು ಆಲ್ರೆಡಿ ಪಂಪ್ ಮಾಡಿಟ್ಟ ಮಿಲ್ಕನ್ನು ನಾನು ಅವನಿಗೆ ಕೊಡ್ತಿದ್ದೇನೆ. ಸೊ ಅಮ್ಮ ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ಇವನಿಗೆ ಬಾಟಲ್ ಫೀಡ್ ನಾನು ಮಾಡಿಸ್ತಿದ್ದೇನೆ. ಇವತ್ತು ನನಗೆ ಆಫೀಸಿಗೆ ರಜೆ ಇರೋ ಕಾರಣ ನಾನು ನಿಮಗೆ ಮಾರ್ನಿಂಗ್ ರೂಟೀನ್ನ ತೋರಿಸ್ತಿದ್ದೇನೆ. ಇಲ್ಲಾಂದರೆ ನಾನು ಆಫೀಸಿಗೆ ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಇಷ್ಟೆಲ್ಲ ರೂಟೀನ್ ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಾವು ಬಾಟಲ್ ಫೀಡ್ ಮಾಡಬೇಕಿದ್ರು ಇಲ್ಲ ಬ್ರೆಸ್ಟ್ ಫೀಡ್ ಮಾಡಬೇಕಿದ್ರು ಆದಷ್ಟು ಮಗು ಹತ್ರ ಮಾತಾಡಿಕೊಂಡೇ ಮಾಡಬೇಕು. ಅವರು ನಮ್ಮನ್ನು ನೋಡಿಕೊಂಡೇ ಇರ್ತಾರೆ. ಸೊ ಇದರಿಂದನೂ ಕನೆಕ್ಷನ್ ತುಂಬ ಬಿಲ್ಡ್ ಆಗುತ್ತೆ, ಅವರು ಚೆನ್ನಾಗಿ ಹಾಲು ಕುಡಿತಾರೆ. ಸೊ ನೀವು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ನಾನು ಇವನ ಹತ್ರ ಮಾತಾಡ್ಕೊಂಡೇ ಹಾಲು ಕುಡಿಸ್ತಿದ್ದೇನೆ. ಅವನು ನೋಡ್ಬೋದು, ನನ್ನನ್ನೇ ನೋಡ್ತಿದ್ದಾನೆ. ಸೊ ಇದರಿಂದ ಚೆನ್ನಾಗಿ ಕನೆಕ್ಷನ್ ಬಿಲ್ಡ್ ಆಗುತ್ತೆ, ಅವನು ಚೆನ್ನಾಗಿ ಹಾಲು ಕುಡಿತಾನೆ. ಯೂಶ್ವಲಿ ನಾನು ಅವನಿಗೆ ಈ ಥರ ಬಗ್ಗಿ ಹಾಲು ಕೊಡೋದಿಲ್ಲ. ಈ ಥರ ನಾವು C-ಸೆಕ್ಷನ್ ಆದರೆ ಬಗ್ಬಾರ್ದು, ಒಳ್ಳೆಯದಲ್ಲ, ಬೆಲ್ಟ್ ಹಾಕಬೇಕು. ಸೊ ಇವನಿಗೆ ಹಾಲು ಕೊಡಿಸಿ ಬರ್ಪ್ ಎಲ್ಲ ಮಾಡಿಸಿ ಅವ್ನು ಮಲಗಿದ ಮೇಲೆ ನಾನು ಬ್ರಷ್ ಮಾಡ್ತಿದ್ದೇನೆ. ಸೊ ನಂದು ಡೆಲಿವರಿ ಆಗಿ ಇವತ್ತಿಗೆ 3 ಮಂತ್ಸ್ ಜಾಸ್ತಿ ಆಯಿತು. ಸೊ ಡೆಲಿವರಿ ಆದ ದಿನದಿಂದ ನನಗೆ ಹಾರ್ಮೋನಲ್ ಚೇಂಜಸ್ ಆಗಿ ನಂದು ಫೇಸಲ್ಲಿ ಮತ್ತು ನಂದು ಬ್ಯಾಕಲ್ಲಿ ತುಂಬ ರ್ಯಾಷಸ್, ಆ್ಯಕ್ನೆ ಎಲ್ಲ ಆಗ್ತಿದೆ. ಇವಾಗ ತುಂಬ ಮಂದಿ ಪೋಸ್ಟ್ ಪಾರ್ಟಮಲ್ಲಿದ್ದರೆ ಇಲ್ಲ ನೀವು ಮಾಮ್ ಆಗಿದ್ದರೆ ನಿಮಗೆ ಇದು ರಿಲೇಟೇಬಲ್ ಅನಿಸ್ಬೋದು. ನಂದು ಫೇಸಲ್ಲಿ ತುಂಬ ಆ್ಯಕ್ನೆ ಆಗಿತ್ತು ಮತ್ತು ನಂದು ಬ್ಯಾಕಲ್ಲಿ ಸಹ ತುಂಬ ಆ್ಯಕ್ನೆ ಆಗಿತ್ತು. ಸೊ ನಾನು ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೆ, ಬಟ್ ಅವರು ಜಸ್ಟ್ ನನಗೆ ಆಯಿಂಟ್ಮೆಂಟ್ ರೆಕಮೆಂಡ್ ಮಾಡಿದರು. ಅದರಿಂದ ನನಗೆ ಏನು ಯೂಸ್ ಆಗಿಲ್ಲ. ಇವಾಗ ನಾರ್ಮಲ್ ಡೆಲಿವರಿ ಇರಲಿ ಇಲ್ಲ C-ಸೆಕ್ಷನ್ ಇರಲಿ, ನಮ್ಮ ಬಾಡಿಯಲ್ಲಿ ತುಂಬ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನಾವು ತುಂಬ ಕೇರ್ ಮಾಡಬೇಕಾಗುತ್ತೆ, ಫಿಸಿಕಲಿ ಇರಲಿ ಇಲ್ಲ ಮೆಂಟಲಿ ಇರಲಿ. ಸೊ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದರೆ, ಪ್ರೆಗ್ನೆಂಟ್ ಇರಬೇಕಿದ್ರೆ ಚೆನ್ನಾಗಿ ಬಾಡಿನ ಕೇರ್ ಮಾಡ್ತಾರೆ, ಒಳ್ಳೆ ಫುಡ್ ತಿಂತಾರೆ, ಹೆಲ್ದಿ ಆಗಿರ್ತಾರೆ. ಬಟ್ ಡೆಲಿವರಿ ಆದ ತಕ್ಷಣ ಆ ಕೇರ್ ನಮಗೆ ಸಿಗೋದಿಲ್ಲ. ಬಟ್ ನಾವು ನಮ್ಮ ಬಾಡಿಗೆ ಕೇರ್ ಮಾಡಬೇಕಾಗುತ್ತೆ. ನಾವು ಒಳ್ಳೆ ಫುಡ್ ತಿನ್ನಬೇಕು, ನಾವು ಇಗ್ನೋರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪ್ರೆಗ್ನೆಂಟ್ ಇರಬೇಕಿದ್ರೆ ನಾವು ಏನು ತಿಂತೇವೆ ನಮ್ಮ ಬೇಬಿಗೆ ಎಫೆಕ್ಟ್ ಆಗುತ್ತೆ, ಏನೇ ತಿಂದರೂ. ಸೊ ನಾವು ಒಳ್ಳೆ ಫುಡ್ಡನ್ನು ತಿನ್ನಬೇಕಾಗುತ್ತೆ. ಡೆಲಿವರಿ ಆದಮೇಲೂ ನಾವು ಅದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ತುಂಬ ಮಂದಿ ಬೇಬಿ ಡೆಲಿವರಿ ಆದಮೇಲೆ ಅದನ್ನೆಲ್ಲ ಕಂಟಿನ್ಯೂ ಮಾಡೋದಿಲ್ಲ. ನಾನಿವಾಗ ನಿಮಗೆ ಹತ್ತಿರದಿಂದ ತೋರಿಸ್ತಿದ್ದೇನೆ. ನನ್ನದು ಫೇಸಲ್ಲಿ ತುಂಬ ಆ್ಯಕ್ನೆ ಆಗಿದೆ, ರ್ಯಾಷಸ್ ಆಗಿದೆ. ಇದಕ್ಕೆ ನಾನು ಇವಾಗ ಎಂಥ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ, ನನ್ನದೇ ಎದೆ ಹಾಲು ಅಂದರೆ ನಾವಿವಾಗ ಬೇಬಿಗೆ ಏನು ಫೀಡ್ ಮಾಡ್ತೇವೆ ಅದು 4 ಗಂಟೆ ತನಕ ನಾವು ಕೊಡ್ಬೋದು. ನಾವಿವಾಗ ಪಂಪ್ ಮಾಡಿ ಬೇಬಿಗೆ 4 ಗಂಟೆ ತನಕ ಎದೆ ಹಾಲು ಫೀಡ್ ಮಾಡ್ಬೋದು. ಅದಾದಮೇಲೆ ನಾವು ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ. ಎಕ್ಸ್ಟ್ರಾ ಉಳಿದ ಹಾಲು ವೇಸ್ಟ್ ಆಗುತ್ತೆ. ಸೊ ಅದನ್ನು ಬಿಸಾಡೋ ಬದಲು ನೀವು ನಿಮ್ಮ ಫೇಸಿಗೆ ಹಾಕಿ, ಅದರಿಂದ ನಿಮ್ಮದು ರ್ಯಾಷಸ್ ಇಲ್ಲ ಪಿಂಪಲ್ ಎಲ್ಲನೂ ಬೇಗ ಹೋಗುತ್ತೆ. ಸೊ ನಾನು ಅದರಿಂದಲೇ ಸ್ನಾನ ಮಾಡ್ತೇನೆ, ನಂದು ಎಕ್ಸ್ಟ್ರಾ ಮಿಲ್ಕಿಂದ. ಮತ್ತು ಉಳಿದದ್ದು ಬೇಬಿ ಕುಡಿಯೋದೇ ಎಕ್ಸ್ಪೈರಿ ಆದ ಮಿಲ್ಕ್ ಅಂದರೆ 4 ಗಂಟೆ ಆದಮೇಲೆ ಉಳಿದ ಮಿಲ್ಕಿಂದ ನಾನು ಫೇಸ್ಗೆ ಹೀಗೆ ರಬ್ ಮಾಡಿ ನಾನು ಫೇಸ್ ವಾಶ್ ಮಾಡ್ತೇನೆ. ನಮ್ಮ ಎದೆ ಹಾಲು ತುಂಬ ಬೆನಿಫಿಷಿಯಲ್. ಮಗುಗೆ ಇರಲಿ ಇಲ್ಲ
ನಮಗೆ ಇರಲಿ, ನಾವು ಅದನ್ನು ಬಿಸಾಡುವ ಬದಲು ಇವಾಗ ನನಗೆ ಪರ್ಸ್ನಲಿ ನಾನು ಓವರ್ ಸಪ್ಲೈ ಮಾಡ್ತಿದ್ದೇನೆ. ತುಂಬ ಎದೆ ಹಾಲು ಇರೋದ್ರಿಂದ ಕೆಲವೊಮ್ಮೆ ಮಿಲ್ಕ್ ವೇಸ್ಟ್ ಆಗುತ್ತೆ. ಇವಾಗ ನಾನು ಬೇಬಿಗೆ ಸಹ ಬಾಟಲಲ್ಲಿ ಫೀಡ್ ಮಾಡಬೇಕಿದ್ರೆ 4 ಗಂಟೆಗಿಂತ ಜಾಸ್ತಿ ನಾವು ಫೀಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಉಳಿದ ಮಿಲ್ಕಿಂದ ನಾವು ಹೀಗೆ ಫೇಸ್ ವಾಶ್ ಮಾಡಿದರೆ ನೀವೇ ನೋಡ್ಬೋದು ಫೇಸ್ ಗ್ಲೋ ಆಗುತ್ತೆ. ಅಷ್ಟೇ ಅಲ್ಲ, ಫೇಸಿದ್ದು ಆ್ಯಕ್ನೆ ಮತ್ತು ರ್ಯಾಷಸ್ ಎಲ್ಲನೂ ಸ್ವಲ್ಪ ದಿನದಲ್ಲೇ ಹೋಗುತ್ತೆ. ಈ ಟೈಮಲ್ಲಿ ನಾವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನಾವು ಫೇಸಿಗೆ ಯಾವ ಕ್ರೀಮ್ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದಷ್ಟು ಈ ಥರ ನಾವು ಬ್ರೆಸ್ಟ್ ಫೀಡ್ನೇ ಅಪ್ಲೈ ಮಾಡಿದರೆ ನಮಗೇ ಒಳ್ಳೆಯದು. ಮಗು ಚಿಕ್ಕ ಇರಬೇಕಿದ್ರೆ ಅವ್ರದ್ದು ಫೇಸಿಗೆ ಸಹ ರ್ಯಾಷಸ್ ಆಗುತ್ತೆ. ಸೊ ಅದಕ್ಕೂ ಎದೆ ಹಾಲು ಸ್ವಲ್ಪ ಹಾಕಿ, ಇವಾಗ ನಿಮ್ಮದು ನಿಪ್ಪಲ್ ಕ್ರ್ಯಾಕ್ ಆಗಿದೆಯಾ ಅದಕ್ಕೂ ಸ್ವಲ್ಪ ಎದೆ ಹಾಲು ಹಾಕಿ, ಬೇಗ ಅಂದರೆ ಬೇಗ ಹೀಲ್ ಆಗುತ್ತೆ. ಸೊ ನಿಮ್ಮದು ಏನೇ ಪ್ರಾಬ್ಲಮ್ ಇರಲಿ ಡೆಲಿವರಿ ಆದಮೇಲೆ ಅದಕ್ಕೊಂದೇ ಸೊಲ್ಯೂಷನ್ ನಿಮ್ಮದು ಬ್ರೆಸ್ಟ್ ಮಿಲ್ಕ್. ಆದಷ್ಟು ನೀವು ನಿಮ್ಮ ಬ್ರೆಸ್ಟ್ ಮಿಲ್ಕ್ನ ಯೂಸ್ ಮಾಡಿ ಬಿಸಾಡಬೇಡಿ. ಇದು ನಿಮಗೆ ತುಂಬ ಅಂದರೆ ತುಂಬ ಬೆನಿಫಿಷಿಯಲ್. ಇವಾನ್ಗೆ ಇಲ್ಲಿ ಸ್ವಲ್ಪ ತಲೆ ಎಚ್ಚರ ಆಯಿತು. ಸೊ ಅವನಿಗೆ ಬಾಲ್ಕನಿಗೆ ಕರ್ಕೊಂಡು ಬಂದಿದ್ದೇನೆ. ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ. ಔಟ್ಸೈಡ್ ನೋಡ್ತಾ ಇರ್ತಾನೆ, ಬರ್ಡ್ಸ್ನ ನೋಡ್ತಾನೆ, ಹೀಗೆ ನೋಡ್ತಾನೆ ಇದ್ದಾನೆ. ಅವ್ನು ನೋಡ್ಬೋದು ನೀವು, ಅವನಿಗೆ ತುಂಬ ಇಷ್ಟ ಹೀಗೆ ಬಾಲ್ಕನಿಗೆ ಕರ್ಕೊಂಡು ಬರೋದು, ಇಲ್ಲ ಹೊರಗಡೆ ಕರ್ಕೊಂಡು ಬರೋದಂದರೆ. ಮಗು ಯಾವತ್ತು ರೂಮಲ್ಲೇ ಇರುತ್ತೆ, ಅವ್ರಿಗೂ ಬೋರ್ ಆಗಿರುತ್ತೆ. ಸೊ ಹೀಗೆ ಔಟ್ಸೈಡ್ ಎಲ್ಲ ಅವ್ರಿಗೆ ತೋರಿಸಿ ಅವ್ರಿಗೂ ಫ್ರೆಶ್ ಫೀಲ್ ಆಗುತ್ತೆ. ದುಬೈಯಲ್ಲಿ ತುಂಬ ಅಂದರೆ ತುಂಬ ಸೆಕೆ, ಔಟ್ಸೈಡ್ ನಾವು ಕರ್ಕೊಂಡೇ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ನಾವು ಅವನಿಗೆ ಸ್ವಲ್ಪ ಹೊತ್ತು ತನಕ ಔಟ್ಸೈಡ್ ಕರ್ಕೊಂಡು ಹೋಗ್ತೇವೆ. ಸೊ ನಮ್ಮದು ಬಾಲ್ಕನಿಯಲ್ಲಿ ಸ್ವಲ್ಪ ಗಿಡ ಇದೆ, ನಾನು ನಿಮಗೆ ತೋರಿಸ್ತೇನೆ. ಇದು ತಿಮ್ಮಾರೆ, ಇದಕ್ಕೆ ಒಂದೇ ಲಗ ಅಂತ ಹೇಳ್ತಾರೆ. ಅದರದ್ದು ಚಟ್ನಿ ಮಾಡಿ ತಿಂತಾರೆ, ತುಂಬ ಅಂದರೆ ತುಂಬ ಒಳ್ಳೆಯದು ಬ್ರೈನಿಗೆ. ಮತ್ತು ಇಲ್ಲಿ ಪುಲಾವ್ ಎಲೆ ಇದೆ, ಮತ್ತು ಕೆಸುವಿನ ಎಲೆ ಇದೆ, ಮತ್ತು ಇಲ್ಲಿ ಚಿಲ್ಲಿದ್ದು ಗಿಡ ಇದೆ. ಇದೆಲ್ಲ ನನ್ನ ಅಮ್ಮ ನೆಟ್ಟಿದ್ದು. ಇಲ್ಲಿ ನೋಡ್ಬೋದು ನೀವು ಕರಿ ಲೀವ್ಸಿದ್ದು ಗಿಡ ಇದೆ. ಇದೆರಡು ಗಿಡ ಹೀಗೇ ನಾವು ನೆಟ್ಟಿದ್ದು. ಅದಾದಮೇಲೆ ಇಲ್ಲಿ ಅರಿಶಿನದ್ದು ಗಿಡ ಇದೆ. ಅದಾದಮೇಲೆ ಆಕ್ಸಿಜನ್ ಪ್ಲ್ಯಾಂಟ್ಸ್ ಇದೆ 2. ಅದಾದಮೇಲೆ ಇದಕ್ಕೆ ಸಂಬಾರ್ ಪಳ್ಳಿ ಅಂತ ಎಂಥದ್ದು ಹೇಳ್ತಾರೆ. ಅದಾದಮೇಲೆ ಇಲ್ಲಿ ಬಸಳೆ ನೆಟ್ಟಿದ್ದೇವೆ, ಆಗ್ತಾ ಇದೆ, ಇನ್ನೂ ಆಗಲಿಲ್ಲ. ಇದರಲ್ಲಿ ಕೆಲವು ಗಿಡ ಎಲ್ಲ ನಾನು ಅಮ್ಮನಿಂದ ಇಂಡಿಯಾದಿಂದ ತರಿಸಿದ್ದು, ಅದೆಲ್ಲ ಇವಾಗ ಚೆನ್ನಾಗಿ ಆಗ್ತಿದೆ. ನೀವು ನೋಡ್ಬೋದು ಇವಾಗ ತಿಮ್ಮರೆಯದ್ದು ಗಿಡ ಚೆನ್ನಾಗಿ ಆಗ್ತಾ ಉಂಟು. ಅದರಿಂದ ನಾವು ಮಾರ್ನಿಂಗ್ ಚಟ್ನಿ ಸಹ ಮಾಡ್ತೇವೆ, ತುಂಬ ಒಳ್ಳೆಯದು ಬ್ರೈನಿಗೆ. ದುಬೈಯಲ್ಲಿ ಇವಾಗ ತುಂಬ ಸೆಕೆ ಆಗಿರೋ ಕಾರಣ ನಾವು ಆದಷ್ಟು ಗಿಡಗಳಿಗೆ ಯಾವತ್ತು ನೀರು ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾನು ನಮ್ಮದು ನೇಬರ್ ಹತ್ರ ಮಾತಾಡ್ತಿದ್ದೇನೆ. ಅವರ ಹತ್ರ ನಾಯಿ ಇದೆ. ಸೊ ಅವರು ವಾಕಿಂಗ್ಗೆ ಕರ್ಕೊಂಡು ಹೋಗ್ತಿದ್ರು. ಸೊ ಹಾಗೆ ಅವ್ರ ಹತ್ರ ಮಾತಾಡ್ತಿದ್ದೆ. ಇವಾಗ ನಾನು ನಂದು ಬ್ರೆಸ್ಟ್ ಪಂಪ್, ಯಾವಾಗ ನಾನು ಪಂಪ್ ಮಾಡಿದ್ದೆ ಅದನ್ನು ವಾಶ್ ಮಾಡಿರಲಿಲ್ಲ. ಸೊ ನಾನು ವಾಶ್ ಮಾಡ್ತಿದ್ದೇನೆ. ಬ್ರೆಸ್ಟ್ ಫೀಡ್ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ನಂದು ಮಗುಗೆ ನನಗೆ ಬ್ರೆಸ್ಟ್ ಫೀಡ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ಫಾರ್ಚುನೇಟ್ಲಿ. ಯಾಕಂದರೆ ನಂದು ಲೆಫ್ಟ್ ಬ್ರೆಸ್ಟಲ್ಲಿ ಇನ್ಫೆಕ್ಷನ್ ಇರೋ ಕಾರಣ ನಾನು ಪಂಪ್ ಮಾಡಲೇಬೇಕಾಗ್ತದೆ. ಮತ್ತು ಮಗು ಪ್ರೀಟಮ್ ಆಗಿದ್ದ ಕಾರಣ ಅವನಿಗೆ ಲ್ಯಾಚ್ ಮಾಡಲಿಕ್ಕೆ ಸರಿ ಬರೋದಿಲ್ಲ. ಇವಾಗ ಮಕ್ಕಳಿಗೆ ಸರಿ ಲ್ಯಾಚ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ನನಗೆ ಆಲ್ರೆಡಿ ಮಸ್ಟೈಟಿಸ್ ಇನ್ಫೆಕ್ಷನಿಂದ ನಾನು ತುಂಬ ಅಂದರೆ ತುಂಬ ಪೇಯ್ನ್ ಅನುಭವಿಸಿದ್ದೇನೆ. ಸೊ ಅವನಿಗೆ ಲ್ಯಾಚ್ ಮಾಡಲಿಕ್ಕೆ ಕೊಟ್ಟರೆ ಅದು ಪೇಯ್ನ್ ತುಂಬ ವರ್ಸ್ ಆಗುತ್ತೆ. ಅದಕ್ಕೋಸ್ಕರ ನನಗೆ ಮೆಷಿನ್ನ ಯಾವತ್ತು ವಾಶ್ ಮಾಡಿ ಸ್ಟೆರಿಲೈಸ್ ಮಾಡಿ ಡ್ರೈಯರ್ಗೆ ಇಟ್ಟು ಯೂಸ್ ಮಾಡಬೇಕಾಗುತ್ತೆ. ಇದು ತುಂಬ ಲಾಂಗ್ ಪ್ರೊಸೀಜರ್, ತುಂಬ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಬ್ರೆಸ್ಟ್ ಫೀಡ್ ಮಾಡೋದು ತುಂಬ ಅಂದರೆ ತುಂಬ ಬೆನಿಫಿಟ್ ಕೂಡ ಮಗುಗೆ. ಬಟ್ ನಂದು ಕೇಸಲ್ಲಿ ನನಗೆ ಆಗದ ಕಾರಣ ನಾನು ಇದನ್ನೇ ಮಾಡ್ತಿದ್ದೇನೆ. ತುಂಬ ಮಂದಿ ನನಗೆ ಕೇಳಿದ್ದೀರ ನೀವು ಯಾಕೆ ಬ್ರೆಸ್ಟ್ ಫೀಡ್ ಮಾಡೋದಿಲ್ಲ ಅಂಥೇಳಿ. ಇದೇ ರೀಸನಿಗೆ ಮಸ್ಟೈಟಿಸ್ ಅನ್ನೋ ಇನ್ಫೆಕ್ಷನ್ ತುಂಬ ಅಂದರೆ ತುಂಬ ಪೇನ್ಫುಲ್. ಸೊ ಮಗುಗೆ ಲ್ಯಾಚ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಇನ್ನೂ ಪೇನ್ ಜಾಸ್ತಿ ಆಗುತ್ತೆ. ಸೊ ಇವಾಗ ಇವಾನ್ ಮಲಗಿದ್ದಾನೆ. ಸೊ ಅವನು ಮಲಗಿದ ಟೈಮಲ್ಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ತೇವೆ. ಹೀಗೇ ನಾವು ಮಾರ್ನಿಂಗ್ ಟೈಮ್ನ ಅಡ್ಜಸ್ಟ್ ಮಾಡ್ತೇವೆ. ಅವ್ನು ಮಲಗಬೇಕಿದ್ರೆ ನಾವು ಬೇರೆಲ್ಲ ಆ್ಯಕ್ಟಿವಿಟೀಸ್ ಮಾಡಿ ಮುಗಿಸ್ತೇವೆ. ಯಾಕಂದರೆ ಅವ್ನು ಎಚ್ಚರ ಇರಬೇಕಿದ್ರೆ ಅವ್ನು ಹಿಂದೆನೇ ಇರಬೇಕಾಗತ್ತೆ. ನೀವು ನೋಡ್ಬೋದು ನಮ್ಮದು ಒಂದೇ ಲಗದ್ದು ಗಿಡ ನಾವು ರೀಸೆಂಟಾಗಿ ನೆಟ್ಟಿದ್ದು, ಇವಾಗ ಇಷ್ಟಾಗಿದೆ. ಸ್ವಲ್ಪ ಗಿಡ ನೆಟ್ಟರೆ ಸಾಕು, ತುಂಬ ಆಗುತ್ತೆ ಅದು. ಸೊ ಅಮ್ಮಂದಿಲ್ಲಿ ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಆಗಿತ್ತು. ಸೊ ನಾನಿಲ್ಲಿ ಚಹಾ ಇಟ್ಟಿದ್ದೆ. ಸೊ ನಂದು ಹಸ್ಬೆಂಡಿಗೆ ಇವತ್ತು ವರ್ಕ್ ಇದ್ದ ಕಾರಣ ಅವರು ಇರಲಿಲ್ಲ. ಸೊ ರಜೆ ಇರಬೇಕಿದ್ರೆ ಇಲ್ಲ ಆಫೀಸಿಗೆ ನನಗೆ ಆಫ್ ಇದ್ದರೆ ನಂದು ಮಾರ್ನಿಂಗ್ ರೂಟೀನ್ ಇದೇ ಥರ ಇರುತ್ತೆ ಯಾವತ್ತು. ಬಟ್ ಯೂಶ್ವಲಿ ನನಗೆ ಆಫೀಸ್ ಇರಬೇಕಿದ್ರೆ ನಾನು ಬೆಳಿಗ್ಗೆ ಬೇಗ ಹೇಳ್ತೇನೆ. 8 o'clock ನಾನು ಮನೆಯಿಂದ ಹೊರಡಿ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನು ಪಂಪ್ ಮಾಡಿ ಎಲ್ಲ ಟಿಫಿನ್ ಎಲ್ಲ ರೆಡಿ ಮಾಡಿ ಹೋಗುವಷ್ಟರಲ್ಲಿ ನನಗೆ ಟೈಮ್ ಆಗುತ್ತೆ. ಸೊ ಬೇಗ ಹೇಳ್ಬೇಕಾಗುತ್ತೆ.
ಬ್ರೇಕ್ಫಾಸ್ಟಿಗೆ ನಮಗೆ ಇವತ್ತು ಕಲ್ತಪ್ಪ ಮಾಡಿದ್ದಾರೆ ಅಮ್ಮ. ಇದು ನನಗೆ ತುಂಬ ಇಷ್ಟ. ಅದಾದಮೇಲೆ ಕ್ಯುಕ್ಕಂಬರ್ ಇದ್ದು ಮಂಡಾಸ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಭಾಷೆಯಲ್ಲಿ. ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತೇಳಿ. ಅದು ನನಗೆ ಇಷ್ಟ. ಕಲ್ತಪ್ಪ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನಿಮಗೆ ಇದರದ್ದು ರೆಸಿಪಿ ಎಲ್ಲ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ, ನಾನು ಹಾಕ್ತೇನೆ. ಮತ್ತು ಇವಾಗ ನಾವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಆದಷ್ಟು ನಾವು ನೀರು ಕುಡಿತಾನೆ ಇರಬೇಕು, ಲಿಕ್ವಿಡ್ ಐಟಮ್ಸ್ನ ಕನ್ಸ್ಯೂಮ್ ಮಾಡ್ತಾನೆ ಇರಬೇಕು, ಆದಷ್ಟು ಫ್ರೂಟ್ಸ್ ತಿನ್ನಬೇಕು. ಬ್ರೇಕ್ಫಾಸ್ಟನ್ನು ಯಾವತ್ತೂ ಸ್ಕಿಪ್ ಮಾಡಬಾರ್ದು. ಏನೇ ಆಗಲಿ, ನೀವೆಷ್ಟೇ ಬ್ಯುಸಿ ಇರಲಿ ಬ್ರೇಕ್ಫಾಸ್ಟ್ ತಗೊಳ್ಳಿ. ಆಮೇಲೆ ಒಂದು ದಿನಕ್ಕೆ ಮಿನಿಮಮ್ 3 ಲೀಟರ್ ಅಷ್ಟು ನೀರು ಕುಡೀರಿ. ಅದಕ್ಕಿಂತ ಜಾಸ್ತಿ ಕುಡಿದ್ರೆ ಇನ್ನೂ ಒಳ್ಳೆಯದು. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾವು ಅವನಿಗೆ ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿಸ್ತಿದ್ದೇವೆ. ನಮಗೆ ಬೆಳಗ್ಗೆದ್ದು ಬಿಸಿಲು ಬೀಳುವುದಿಲ್ಲ, ಅದಕ್ಕೆ ನಾವು ಸಂಜೆನೇ ಸ್ನಾನ ಮಾಡಿಸಿದ್ದು ನಾನು ಆಫೀಸಿಂದ ಬಂದ ಮೇಲೆ. ಬಟ್ ಇವತ್ತು ನನಗೆ ರಜೆ ಇರೋ ಕಾರಣ ನಾವು ಬೆಳಿಗ್ಗೆ ಮಾಡಿಸ್ತಿದ್ದೇವೆ. ನೀವು ನೋಡ್ಬೋದು ಅವನಿಗೆ ಆಯಿಲ್ ಮಸಾಜ್ ಎಲ್ಲ ಅಮ್ಮನೇ ಮಾಡೋದು. ನನಗೆ ಆ್ಯಕ್ಚುಲಿ ಬರೋದಿಲ್ಲ ಮಾಡಲಿಕ್ಕೆ, ಭಯ ಆಗುತ್ತೆ. ಸ್ನಾನ ಮಾಡಬೇಕಿದ್ರೆ ಅವ್ನು ಕಾಮಾಗಿರ್ತಾನೆ. ಫಸ್ಟಿದ್ದು 2 ಮಂತ್ಸ್ ಅವನಿಗೆ ಬಾತ್ ಮಾಡೋದು, ಆಯಿಲ್ ಮಸಾಜ್ ಮಾಡೋದು ಅಂದರೆ ಇಷ್ಟನೇ ಇರಲಿಲ್ಲ. ಇವಾಗ 3rd ಮಂತ್ ಎಲ್ಲ ಆಗಿ ಬಂದಮೇಲೆ ಇವಾಗ ಅವನು ತುಂಬ ಕಾಮ್ ಇರ್ತಾನೆ. ಇವಾಗ ಅವನು ಅಡ್ಜಸ್ಟ್ ಆಗಿದ್ದಾನೆ, ಆರಾಮ್ಸೆ ಇರ್ತಾನೆ. ನೀವು ನೋಡ್ಬೋದು, ಎಂಜಾಯ್ ಮಾಡ್ತಾನೆ. ಫಸ್ಟ್ 2 ಮಂತ್ಸ್ ಇವನ್ ಡೇ ಟೈಮಲ್ಲೂ ಮಲಗ್ತಿದ್ದ, ರಾತ್ರಿನೂ ಮಲಗ್ತಿದ್ದ. ಬಟ್ ಇವಾಗ 3rd ಮಂತ್ ಆದಮೇಲೆ ಅವನು ಡೇ ಟೈಮಲ್ಲಿ ಆಟಾಡ್ತಾನೆ ಮತ್ತು ನೈಟಲ್ಲಿ ಜಾಸ್ತಿ ಮಲಗ್ತಾನೆ. ಇವಾಗ ಸ್ನಾನ ಎಲ್ಲ ಮಾಡಿಸಿ ಆದಮೇಲೆ ಅವನಿಗೆ ನಾವು ಹಾಲು ಕುಡಿಸಿ ಮಲಗಿಸ್ತಿದ್ದೇವೆ. ಇದಿಷ್ಟೇ ನಂದು ಮಾರ್ನಿಂಗ್ ರೂಟೀನ್. ನಿಮಗೆ ನಂದು ವಿಡಿಯೋ ಇಷ್ಟ ಆಯಿತು ಅಂತೇಳಿ ಅನ್ಕೋತೇನೆ. ಇಷ್ಟ ಆದರೆ ಪ್ಲೀಸ್ ಇವಾನ್ಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.